ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದು ಬಾಲಕೃಷ್ಣ, ಅದರ ಜೊತೆಗೆ ಎಂ ಕೃಷ್ಣಪ್ಪ ಅವರು. ಸೊ ಮಾಗಡಿ ಮತ್ತೆ ವಿಜಯನಗರ ಹೈಕಮಾಂಡ್ ಸೂಚಿಸಿದ್ರೆ ಮಾಗಡಿ ಬಾಲಕೃಷ್ಣ ಅವರು ರಾಜೀನಾಮೆ ನೀಡಬಹುದಾದಂತ ಸಾಧ್ಯತೆ ಇದೆ. ಹಿಂಗೆ ಆಗುತ್ತೆ ಅಂತ ಅಲ್ಲ, ಈ ತರ ಆಗ್ಬೋದಾದಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಪ್ರಸ್ತುತ ಆ ತರದ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಈ ತರದ ಒಂದಷ್ಟು ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. ಮಾಗಡಿ ಬಾಲಕೃಷ್ಣ ಅವರು ರಾಜೀನಾಮೆಯನ್ನ ನೀಡಿ ಒಕ್ಕಲಿಗ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಒಂದಷ್ಟು ಪ್ಲಾನ್ಗಳು ನಡೀತಾ ಇದೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಬದಲಿಗೆ ವಿಜಯನಗರ ಶಾಸಕರಾದಂಥ ಕೃಷ್ಣಪ್ಪ ಅವರಿಗೆ ಮಣೆ ಹಾಕೋದಕ್ಕೆ ಚಾನ್ಸಸ್ ಬಹಳ ದಟ್ಟವಾಗಿದೆ. ಅದರಲ್ಲೂ ಬಾಲಕೃಷ್ಣ ಅವರು ಸಿಎಂ ಆಪ್ತ ಅನ್ನೋದನ್ನ ಹೊರತುಪಡಿಸಿದ್ರೆ ಕೃಷ್ಣಪ್ಪ ರೀತಿಯಲ್ಲಿ ಸೀನಿಯಾರಿಟಿ ಅನ್ನುವಂಥದ್ದು ಇಲ್ಲ. 4 ಕ್ಷೇತ್ರಗಳ ರಾಜಕೀಯವನ್ನ ನೋಡ್ಕೊಳ್ಳಿ ಅಂದ್ರೆ ಆ ತರದ ಶಕ್ತಿ ಕೂಡ ಇಲ್ಲ. ಒಕ್ಕಲಿಗ ಸಮುದಾಯದಿಂದ ಖಾಲಿ ಆಗುವಂತ ಸ್ಥಾನ ಏನಿದೆ ಆ ಸ್ಥಾನವನ್ನ ಕೃಷ್ಣಪ್ಪ ಅವ್ರಿಗೆ ಕೊಡೋದಕ್ಕೆ ಬೇಕಾದಂತ ಚಿಂತನೆಯನ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರೋದು. ಸೊ ಓವರ್ ಆಲ್ ಆಗಿ ಈಗ ನಾವು ಒಂದು ಬಿ ನಾಗೇಂದ್ರ ಅವ್ರ ವಿಚಾರದಲ್ಲಿ ಹಿಂಗ್ ನೋಡಿದ್ವಲ್ಲ, ಅದೇ ರೀತಿಯಾದಂತ ಅದಲು ಬದಲು ಕಾನ್ಸೆಪ್ಟ್ ಏನಿದೆ ಅದು ಇಲ್ಲೂ ಕೂಡ ವರ್ಕೌಟ್ ಆಗ್ಬೋದಾದಂತ ಚಾನ್ಸಸ್ ಇದೆ. ಆ ಪ್ರಕಾರವಾಗಿ ಬಾಲಕೃಷ್ಣ ಅವ್ರು ಏನಾದರೂ ರಾಜೀನಾಮೆ ಕೊಟ್ಟಿದ್ದೆ ಆದ್ರೆ ಅಥವಾ ರಾಜೀನಾಮೆ ಪಡ್ಕೊಂಡಿದ್ದೆ ಆದ್ರೆ ಆ ಸ್ಥಾನಕ್ಕೆ ಎಂ ಕೃಷ್ಣಪ್ಪ ಅವರಿಗೆ ಕೂರಿಸಬೇಕಾದಂತ ಒಂದು ಚಿಂತನೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸರ್, ಇದು ಯಾವ ರೀತಿ ಪ್ಲಾನ್ ಹೇಗೆ ಅಂತ? ಇದು ಒಕ್ಕಲಿಗ ಸಮುದಾಯದ ಫಾರ್ಮುಲಾ. ಇದರಲ್ಲಿ ಮೊದಲಿಂದಲೂ ಕೂಡ ಇಬ್ರು ರೇಸಲ್ಲಿದ್ರು, ನಾವು ಸಚಿವರಾಗಬೇಕು ಅಂತ. ಕೃಷ್ಣಪ್ಪ ಅವರು ಮೊದಲಿಂದ ಕಾಂಗ್ರೆಸ್ ಅಲ್ಲೇ ಇದ್ದಂಥವ್ರು, ಪರಿಷತ್ ಆದ ದಿವಸದಿಂದ ಇವತ್ತಿನವರೆಗೂ ಕೂಡ 5ನೇ ಬಾರಿ ಶಾಸಕರಾಗಿ ಇರುವಂಥವ್ರು. ಈ ಹಿಂದೆನೂ ಕೂಡ 2 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬಾಲಕೃಷ್ಣ 2016ರಲ್ಲಿ JDS ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಅದು DK ಶಿವಕುಮಾರ್ ಅವರ ಸೂಚನೆ ಅಂತೆ. DK ಶಿವಕುಮಾರ್ ಅವರು ಕರ್ಕೊಂಡೇ ಬಂದಿದ್ದು ಇವ್ರನ್ನ. ಮಾಗಡಿ ಬಾಲಕೃಷ್ಣ, ಚಲುವರಾಯ ಸ್ವಾಮಿ, ಭೀಮಾ ನಾಯಕ್, ಜಮೀರ್ ಅಹಮದ್ ಖಾನ್, ಈ ರೀತಿಯಾಗಿ 4-5 ಜನ ಒಂದೇ ಸಲ 2016ರಲ್ಲಿ JDS ಪಕ್ಷವನ್ನು ಬಿಟ್ಟು JDS ಶಾಸಕರಾಗಿದ್ದಾಗಲೂ ಕೂಡ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಿಗೆ ಮತದಾನವನ್ನು ಮಾಡಿ ಅವತ್ತು ವಿಪ್ ಉಲ್ಲಂಘನೆ ಮಾಡಿ ಇವರು ಕಾಂಗ್ರೆಸ್ಗೆ ಬಂದಂಥವ್ರು. ಅದಾದ ಬಳಿಕ ಮಾಗಡಿ ಕ್ಷೇತ್ರದಲ್ಲಿ 2018ರಲ್ಲಿ ಸೋತರು. 2023ರಲ್ಲಿ ಮಾಗಡಿ ಬಾಲಕೃಷ್ಣ ಗೆದ್ದಾದ ಬಳಿಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಯಾವಾಗ ಬಂತು, ಇವರು ಸದಾ ಬ್ಯಾಟಿಂಗ್ ಮಾಡ್ತಾಳೆ. ಹೌದು, ಅವತ್ತಿಗೂ ಇವತ್ತಿಗೂ ಕೂಡ ಏನು ಬಿಟ್ಟಿಲ್ಲ. ಬಿಡದಿ ವಿಚಾರದಲ್ಲಿ ಯಾರು ಮಾತಾಡಲಿಲ್ಲ ಅಂತ ಹೇಳಿದ್ರು ಬಾಲಕೃಷ್ಣ ಮಾತಾಡ್ತಾರೆ. ಅವ್ರದ್ದೇ ಕ್ಷೇತ್ರ, ಅವ್ರು ಮಾತಾಡ್ಬೇಕು. ನಾನು ಮಾತಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪರವಾಗಿ ಅವತ್ತು DCM ಇದ್ದಾಗಲೂ ಕೂಡ ಹೆಚ್ಚು ಬ್ಯಾಟಿಂಗ್ ಮಾಡಿದ್ದು ಇದೇ ಬಾಲಕೃಷ್ಣ. ಇವತ್ತು ಮುಖ್ಯಮಂತ್ರಿ ಆದ ಬಳಿಕವೂ ಕೂಡ DK ಶಿವಕುಮಾರ್ ಅವರಿಗೆ ಭಾಳಷ್ಟು ಸಂಕಷ್ಟ ತರ್ತಿರುವಂತಹ ಬಿಡದಿ ಪ್ರಕರಣ ಆಗಿರ್ಬೋದು, ಬೇರೆ ಯಾವುದೇ ಪ್ರಕರಣ, ಅದು JDS ಅವರು ಆರೋಪ ಮಾಡಲಿ, BJP ಅವರು ಆರೋಪ ಮಾಡಲಿ, CM ಜೊತೆ ನಾನಿದ್ದೀನಿ ಅನ್ನುವಂಥ ಒಂದು ರೀತಿಯಲ್ಲಿ CM ಅನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಬಾಲಕೃಷ್ಣ ಇದ್ದಾರೆ. ಬಾಲಕೃಷ್ಣ ಪರವಾಗಿ ಲೆಕ್ಕ ಹಾಕೋದಾದರೆ ಇಷ್ಟು ಸರಿ. ಆದರೆ ನಾವು ಕೃಷ್ಣಪ್ಪ ಅವ್ರಿಗೆ ಕಂಪೇರ್ ಮಾಡೋದಾದರೆ ಬಾಲಕೃಷ್ಣ ಅವರ ಕಾಂಗ್ರೆಸ್ಗೆ ಪರ್ಫಾರ್ಮೆನ್ಸ್ ಅಷ್ಟಿಲ್ಲ. ಕಾರಣಾಂತರಗಳಿಂದ ಎಂ ಕೃಷ್ಣಪ್ಪ ಅವ್ರಿಗೆ ಇವತ್ತು ಸಚಿವ ಸ್ಥಾನ ತಪ್ಪಿರ್ಬೋದು. ಖಜಾನ್ಸಿಯಾಗಿ KPCC ಖಜಾನ್ಸಿಯಾಗಿ ಕೆಲಸ ಮಾಡಿದಂಥವ್ರು. ಖಜಾನ್ಸಿಯಾಗಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. KPCC ಅಧ್ಯಕ್ಷರಾಗಿ ಕೆಲಸ ಮಾಡಿಬಿಡ್ಬೋದು. ಆದರೆ ಖಜಾನ್ಸಿ ಅಂದರೆ ದುಡ್ಡು ತುಂಬಬೇಕು, ಖರ್ಚು ಮಾಡಬೇಕು, ಸಮಾವೇಶಗಳು ಮಾಡಬೇಕು, ಒಂದು ಪ್ರತಿಭಟನೆ ಮಾಡಬೇಕು ಅಂದರೂ ಕೂಡ ಖರ್ಚಾಗುತ್ತೆ. ಈ ರೀತಿ ಎಂ ಕೃಷ್ಣಪ್ಪ ಮತ್ತು ಶಾಮನೂರು ಶಿವಶಂಕರಪ್ಪ ಯಾಕೆ ಕಾಂಗ್ರೆಸ್ಗೆ ಒಂದು ಕಾಲದಲ್ಲಿ ಅನಿವಾರ್ಯ ಆಗಿದ್ರು ಅಂತ ಹೇಳಿದ್ರೆ, ಇಬ್ಬರು KPCC ಖಜಾನ್ಸಿಗಳಾಗಿ ಕೆಲಸ ಮಾಡಿದಂಥವ್ರು. ಎಂ ಕೃಷ್ಣಪ್ಪ ಅವರು ಕೇವಲ KPCC ಖಜಾನ್ಸಿ ಅಷ್ಟೇ ಅಲ್ಲ, ಬೇರೆ ಯಾವುದೇ ಟಾಸ್ಕ್ಗಳನ್ನು ಕೊಟ್ಟಾಗಲೂ ಕೂಡ ಅದನ್ನು ನಿರ್ವಹಿಸಿದ್ದಾರೆ. ವಿಧಾನಸಭೆ ಒಳಗಡೆ, ವಿಧಾನಸಭೆ ಹೊರಗಡೆ ಬೇರೆಯವರ ವಿರುದ್ಧ ಗಟ್ಟಿಯಾಗಿ ಮಾತನಾಡದೇ ಇರ್ಬೋದು, ಆದರೆ ಪಕ್ಷದ ಒಳಗಡೆ ಕಾಂಗ್ರೆಸ್ ಹೈಕಮಾಂಡ್ ಏನು ಟಾಸ್ಕ್ಗಳನ್ನು ಕೊಟ್ಟಿದ್ದು, ಅದು ಚುನಾವಣಾ ಟಾಸ್ಕ್ಗಳಾಗಿರ್ಬೋದು, ಆರ್ಥಿಕ ವಿಚಾರಗಳ ಟಾಸ್ಕ್ ಆಗಿರ್ಬೋದು, ಬೇರೆ ಯಾವುದೇ ಆಗಿರಲಿ, ಎಂ ಕೃಷ್ಣಪ್ಪ ಅವರು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಒಂದು ವಿಜಯನಗರ ಮತ್ತು ಗೋವಿಂದರಾಜನಗರ ಇಬ್ಬರು, ವಿಜಯನಗರದಲ್ಲಿ ಕೃಷ್ಣಪ್ಪ, ಗೋವಿಂದರಾಜನಗರದಲ್ಲಿ ಪ್ರಿಯಾ ಕೃಷ್ಣ ಕಂಟಿನ್ಯೂಸ್ ಆಗಿ ಗೆದ್ಕೊಂಡೇ ಬರ್ತಾರೆ. ವಿ ಸೋಮಣ್ಣ ಅಂತ ಅವ್ರನ್ನ ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಗೆದ್ಕೊಂಡು ಬರ್ತಿದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ RR ನಗರ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ದಾಸರಳ್ಳಿ ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ಇವರು ಪ್ರಭಾವ ಇದ್ದೇ ಇದೆ. ಆದರೆ ಗಟ್ಟಿ ಧ್ವನಿ ಮಾಡಿ ಮಾತಾಡುವಂತಹ ಅವ್ರದ್ದು ವಿಚಾರನೇ ಬೇರೆ. ಅವರ ರಾಜಕೀಯನೂ ಮಾಡ್ತಾರೆ, ಬಿಸ್ನೆಸ್ಸು ಮಾಡ್ತಾರೆ. ಆದರೆ ಅವ್ರು ನೇರವಾಗಿ ಹೇಳೋದು ಏನಂತ ಹೇಳಿದ್ರೆ, ನಾನು ಸಂಪೂರ್ಣ ರಾಜಕೀಯವನ್ನು ಮಾಡ್ತೀನಿ, ಸಂಪೂರ್ಣ ಬಿಸ್ನೆಸ್ಸು ಮಾಡ್ತೀನಿ ಅಂತ. ಹೀಗಾಗಿ ಎಂ ಕೃಷ್ಣಪ್ಪ ಅವರ ಹೆಸರು ಬಂದಾಗ ಯಾರೂ ಕೂಡ ವಿರೋಧ ಮಾಡಿರಲಿಲ್ಲ. ಸಹಜವಾಗಿ ಎಂ ಕೃಷ್ಣಪ್ಪ ಯಾವತ್ತು ದೆಹಲಿವರೆಗೂ ಹೋಗಿ ಲಾಬಿ ಮಾಡುವಂಥ ಮನುಷ್ಯನೂ ಅಲ್ಲ.
ಅದೇ ರೀತಿ ಪ್ರಿಯಾ ಕೃಷ್ಣನು ಕೂಡ ಅಷ್ಟೇ. ಈ ಬಾರಿ ಲಾಬಿ ಮಾಡಿದವ್ರಿಗೆ ಹೆಚ್ಚು ಮಣೆ ಆಗದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಇವ್ರ ಹೆಸರು ಪ್ರಸ್ತಾಪ ಮಾಡಿದ್ದು ನಿಜ, ಡಿ ಕೆ ಶಿವಕುಮಾರ್ ಅವರು ಬಾಲಕೃಷ್ಣ ಹೆಸರು ಪ್ರಸ್ತಾಪ ಮಾಡಿದ್ದು ನಿಜ. ಈಗಿನ ಪರಿಸ್ಥಿತಿಯ ರಾಜಕೀಯ ಸನ್ನಿವೇಶದಲ್ಲಿ ಕೃಷ್ಣಪ್ಪ ಅವ್ರಿಗಿಂತಲೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಾಲಕೃಷ್ಣ ಉಚಿತ ಅನ್ನುವಂಥ ರೀತಿಯಲ್ಲಿ ಕಂಡಂತೆ ಕಾಣಿಸ್ತಿದೆ. ಆದರೆ ಚುನಾವಣಾ ದೃಷ್ಟಿಯಿಂದ ಆದರೆ ಅದು ಆ ಲೆಕ್ಕಾಚಾರ ತಪ್ಪಾಗುತ್ತೆ. ಹೀಗಾಗಿ ಮಾಗಡಿ, ಯಾಕಂದರೆ ರಾಮನಗರಕ್ಕೆ ಮುಖ್ಯಮಂತ್ರಿಗಳೇ ರಾಮನಗರದವರಿದ್ದಾಗ, ರಾಮನಗರ ಜಿಲ್ಲೆಯವರಿದ್ದಾಗ, ಬೆಂಗಳೂರು ದಕ್ಷಿಣ ಜಿಲ್ಲೆಯವರಿದ್ದಾಗ ಇರೋದು 4 ಕ್ಷೇತ್ರ ನಿಮ್ಮದು. 4 ಕ್ಷೇತ್ರಕ್ಕೆ 2 ಕ್ಷೇತ್ರದವರು ಒಬ್ಬರು ಮುಖ್ಯಮಂತ್ರಿ ಮತ್ತೊಬ್ಬರು ಸಚಿವರಾದರೆ ಬೇರೆ ಬೇರೆ ಕ್ಷೇತ್ರಗಳು ಈಗ 28 ಕ್ಷೇತ್ರಗಳು ಬೆಂಗಳೂರು, 18 ಕ್ಷೇತ್ರಗಳು ಬೆಳಗಾವಿಯಲ್ಲಿ ಇಬ್ಬರು ಆಗಿದ್ದಾರೆ. 18 ಕ್ಷೇತ್ರಗಳಿರೋದು. ರಾಮನಗರ ಇರೋದು, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಇರೋದು 4 ಕ್ಷೇತ್ರಗಳು. ನೀವು 4 ಕ್ಷೇತ್ರಗಳಿಗೆ ಇಬ್ಬರು, ಅಲ್ಲಿ 18 ಕ್ಷೇತ್ರಗಳ ಇರುವಂತಹ ಬೆಳಗಾವಿಗೆ ಇಬ್ಬರು. ಇಲ್ಲಿ ಬೆಂಗಳೂರಿಗೆ ಸಫಿಷಿಯೆಂಟ್, ಓಕೆ ಬಿಟ್ಬಿಡೋಣ. ಪಕ್ಕದಲ್ಲಿರುವಂತಹ ತುಮಕೂರು 11 ವಿಧಾನಸಭಾ ಕ್ಷೇತ್ರಗಳಿದಾವೆ, ಪರಮೇಶ್ವರ್ ಮಾತ್ರ ಸಚಿವ. ಇದನ್ನ ನೋಡಿದಾಗ ನೀವು ನಿಮ್ದು ಅತ್ಯಂತ ಸಣ್ಣ ಜಿಲ್ಲೆಗೆ ಇಬ್ಬಿಬ್ರು ಯಾಕೆ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಎದುರಿಸೋಕೆ ಇನ್ನೊಬ್ಬರನ್ನ ಬೇಕಾ? ನೀವು ಬೇರೆ ರೀತಿಯಲ್ಲಿ ಅವ್ರಿಗೆ ಅಧಿಕಾರ ಕೊಡ್ಬೋದಾಗಿತ್ತು. ಕೃಷ್ಣಪ್ಪ ಅಂತ ಅವ್ರನ್ನ ಕೊಟ್ಟಾಗ ನೀವು ಪಕ್ಷನೂ ಬೆಳೆಯುತ್ತೆ, ಕೃಷ್ಣಪ್ಪ ಅವರ ವೈಯಕ್ತಿಕವಾಗಿನೂ ಅದು ಲಾಭನೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಿಮ್ಮ ಪಕ್ಷಕ್ಕೂ ಅವರಿಂದ ಲಾಭ ಆಗಿದೆ. ನೀವು ಯಾಕೆ ಎಂ ಕೃಷ್ಣಪ್ಪ, ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿನ ಕಾಂಗ್ರೆಸ್ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ನೀವು ಕಷ್ಟಕಾಲದಲ್ಲಿದ್ದಾಗ ತಂದು ಹಾಕ್ದವ್ರು ಅವರು. ನಾನು ಡಿ ಕೆ ಶಿವಕುಮಾರ್ ತಂದು ಹಾಕಿಲ್ಲ ಅಂತ ಹೇಳ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿ ಪಕ್ಷಕ್ಕೆ ಸುರಿದಿದ್ದಾರೆ, ಅದರ ಲಾಭ ಇವತ್ತು ಪಡ್ಕೊತಾ ಇದ್ದಾರೆ. ಹೀಗಾಗಿ 2 ಹೆಸರುಗಳು ಬಂದಾಗ ನನಗೆ ಇಬ್ಬರು ಆಗಿದ್ರೆ ನನಗೇನು ಲಾಭ ಇಲ್ಲ, ಮತ್ತು ನಮ್ಗೆ ಯಾರಿಗೂ ಲಾಭ ಏನಿಲ್ಲ. ಅವ್ರಿಗೆ ಒಬ್ರಿಗೆ ಲಾಭ ಆಗುತ್ತೆ, ಒಬ್ರಿಗೆ ನಷ್ಟ ಆಗುತ್ತೆ. ಆದರೆ ಬಾಲಕೃಷ್ಣಗಿಂತಲೂ ಕೂಡ ಎಂ ಕೃಷ್ಣಪ್ಪ ಕಾಂಗ್ರೆಸ್ಗೆ ಬೆಂಗಳೂರಲ್ಲಿ ನಾವು ಲೆಕ್ಕ ಹಾಕೊಂಡಾಗ ಎಂ ಕೃಷ್ಣಪ್ಪ ಭಾಳಷ್ಟು ಉಚಿತ ಆಗ್ತಿತ್ತು ಅಂತ. ಹೀಗಾಗಿ ಎಂ ಕೃಷ್ಣಪ್ಪ ಮೊನ್ನೆ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ, BK ಹರಿಪ್ರಸಾದ್ ಘಟಾನುಘಟಿಗಳು ಹೋದಾಗಲೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರು ಆಗೋದಿಲ್ಲ, ನನ್ನ ಯಾವ ಕಾರಣಕ್ಕೋಸ್ಕರ ನನಗೆ ಸಚಿವ ಸ್ಥಾನ ಕೊಡಲಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಕೇಳಿದ್ದಾರೆ. ಅನಿವಾರ್ಯ ಆಗಿದೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಿಂದ ಬರ್ತಾ ಇದೆ. ಬಹುತೇಕ ಒಂದು ವೇಳೆ ಬಾಲಕೃಷ್ಣ ಅವರನ್ನು ನೀವು ಮೊನ್ನೆ ಬಾಲಕೃಷ್ಣ ಅವರು ಹೇಳಿದ್ರು, ಇಷ್ಟೆಲ್ಲ ಗೊಂದಲಗಳು ಆಗ್ತಿರೋದು ನಮ್ಮ ಮುಖ್ಯಮಂತ್ರಿ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ನಾನು ಬೇಕಿದ್ರೆ ತ್ಯಾಗಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಷ್ಟು ಮಾತಾಡಿದಷ್ಟು ಸುಲಭ ಅಲ್ಲ ತ್ಯಾಗ ಮಾಡೋದು. ಒಂದು ವೇಳೆ ಬಾಲಕೃಷ್ಣ ಅವರನ್ನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಳಿಸಿದ್ದೇ ಆದರೆ, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಮುಖ್ಯಮಂತ್ರಿಗಳು ಅವರನ್ನು ಬದಲಾವಣೆ ಮಾಡಿದ್ದೇ ಆದರೆ, ಆ ಸ್ಥಾನವನ್ನು ಎಂ ಕೃಷ್ಣಪ್ಪ ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಸೊ ಇದು ಈ ರೀತಿಯಾದಂಥ ಲೆಕ್ಕಾಚಾರಗಳು ಹೈಕಮಾಂಡ್ ಲೆವೆಲಲ್ಲಿ ಆಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಸದ್ಯ ಇರುವಂಥ ಪ್ರಶ್ನೆ.